ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಮಕ್ಕಳಿಗೆ ಯಾಕೆ ಹಿಂಗೆ ಸಂಸಾರದ ಜೀವನದಾಗೆ ಅವ್ರಿಗೆ ಇಷ್ಟೆಲ್ಲ ತೊಂದರೆ ಆಯ್ತಾ ಇದೆ. ಇಬ್ಬರು ಮಕ್ಕಳು ಜೀವನ ಅಂತೂ ನನ್ನ ಕೈ ಜಾರು ಹೊಂಟೋಯ್ತು. ಮೂರನೇವಳಾದರೂ ಕುರಿ ಮುಟ್ಸುಮ ಅಂದರೆ ಒಂದಾದ್ಮೇಲೆ ಒಂದು ತೊಂದರೆ ಬತ್ತಾನೇ ಅದೇ. ನನ್ನ ಹೊಟ್ಟೆಗೆ ಹುಟ್ಟಿದ್ದೇ ಅವ್ರಿಗೆ ದೋಸನೋ ಇಲ್ಲ ಅವ್ರ ಜಾತಕದಾಗೇ ದೋಸನೋ. ಮಗಳು ಮದುವೆ ಆಯಿತು ಅಂತ ಸ್ಯಾನೆ ಖುಷಿಯಾಗಿದ್ಲು. 3 ಅಡಿ ಮನೆಗೆ ಬಂದ ತಕ್ಷಣ ಮುಖ ಸುಂಡೋಗದೆ. ಇವಳು ಸಂಕಟಕ್ಕೆ ಒಸಿ ಉಪ್ಸುರ್ದು ಅದನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು. ಮದುವೆ ಆದ್ಮ್ಯಾಕೋ ಮಗಳು ಮನೆಗೆ ಬಂದವಳೆ ಅಂತ ಬೇಸರ ಮಾಡ್ಕೊಂಡಿದ್ಯಾ ಪುಟ್ಟಕ್ಕ? ಇದ್ರಾಗ ಬೇಸರ ಆಗಂಥದ್ದು ಏನದ ರಾಜವ್ವ? ಹಾಂ, ಬಂದವಳೆ ತಿಂಗಳು ಕಳೆದ್ಮೇಲೆ ಗಂಡನ ಮನೆಗೆ ಹೋಯ್ತಾಳೆ ದಿಟ. ಆದರೆ ಮದುವೆ ಆದ ಹೆಣ್ಮಗಳು ಒಂದೇ ದಿನಕ್ಕೆ ತವ್ರ ಮನೆ ಸೇರ್ಕೊಂಡ್ರೆ ಜನಗಳು ತೆಪ್ಪಾಗಿ ಮಾತಾಡ್ಕೊಳಲ್ವಾ ಪುಟ್ಟಕ್ಕ? ಇವತ್ತು ಕಟ್ಟೆ ತವ ಕೆಂಪಮ್ಮ ಸಿಕ್ಬಿಟ್ಟು ಯೋನ್ ರಾಜವ್ವ ಸುಮಾ ಗಂಡನ ಮನೆ ಬಿಟ್ಟು ಬಂದ್ಬಿಟ್ಟವಳಂತೆ, ಏನು ಹಿರಿಯಕ್ಕನ ಚಾಳಿನೇ ಆಯ್ತಾ ಅಂತ ಕೇಳ್ಬಿಟ್ಲು. ನಾನು ಸುಮ್ಕೆ ಬಿಡ್ಲಿಲ್ಲ, ಸರಿಗೆ ಬಾಯ್ ಮಾಡಿ ಇರೋ ಸತ್ಯನ ಬಂದಿದ್ದೀನಿ. ಆದರೂ ಪುಟ್ಟಕ್ಕ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸುಮನ್ ಜೊತೆ ಸಹನನ್ನ ಕಳಿಸ್ಬಾರ್ದಾಗಿತ್ತು ನೀನು. ಸಹನ ಗಂಡ ಬಿಟ್ಟವಳು, ಅವಳು ಕಾಲಿಟ್ಗಳಿಗೇನೋ ಏನೋ ಸುಮನು ಗಂಡನ್ ಬಿಟ್ಟು ಬರೋ ಹಂಗಾಯ್ತು. ಸಹನನು ನಮ್ಮ ಮಗಳೇ, ಆದರೆ ಶುಭ ಕಾರ್ಯಗಳಲ್ಲೆಲ್ಲ ಇಂಥವ್ರ ಕಾಲ್ಗುಣ ಅಶುಭ ಅಲ್ವಾ ಪುಟ್ಟಕ್ಕ? ಅವತ್ತು ಬಳೆ ಶಾಸ್ತ್ರದಾಗೆ ಅವಯ್ಯ ನನ್ನ ಮಾತು ಕೇಳ್ದೆ ಸಹನನ ಕೈಲೇನೆ ಬಳೆ ತೊಡಸ್ತಾ. ಇನ್ನು ಹೊಸ್ಲು ಶಾಸ್ತ್ರದಾಗೂ ಸಹನನೇ ಜೊತೆಗೆ ನಿಂತಿದ್ಲು. ನನ್ಗೆ ಯಾಕೋ ಇದೆಲ್ಲ ಸೇರಿನೇ ಹಿಂಗಾಗೈತೆ ಅಂತ ಅನ್ನಿಸ್ತೈತೆ. ನಾನು ಹಿಂಗೆ ಹೇಳ್ದೆ ಅಂತ ತಿಳ್ಕೊಬೇಡ ಪುಟ್ಟಕ್ಕ. ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ದೆ ಆಟೆಯ. ಆದರೂ ವಿಧಿ ಆಟದ ಮುಂದೆ ಯಾರು ಯೋನ್ ಮಾಡೋಕ್ಕಾಯ್ತದೆ ಹೇಳು? ನೀನು ಯೋನೇ ಹೇಳು ಪುಟ್ಟಕ್ಕ. ಸಹನನು ಹೊಸಿ ಅವಳು ಸ್ಥಾನ ಮಾನನ ಅರ್ಥ ಮಾಡ್ಕೊಂಡು ಇಂಥ ಶಾಸ್ತ್ರ ಸಂಪ್ರದಾಯದಿಂದ ದೂರ ಉಳಿದಿದ್ರೆ ಎಲ್ಲ ಸಂದಾಗಿರ್ತಿತ್ತು. ಅನಿಷ್ಟಕ್ಕೆಲ್ಲ ಸನಿಸ್ರನೇ ಕಾರಣ ಅಂತ ಹೇಳೋದು ತೆಪ್ಪಾಯ್ತದೆ ರಾಜವ್ವ. ಏನೋ ಜಾತಕದಾಗ್ದಿರೋ ದೋಸ್ತದಿಂದ ಗುರುಗಳು ಹಂಗೆ ಹೇಳವ್ರೆ, ಎಲ್ಲ ಸರಿ ಹೋಯ್ತದೆ. ಇವಳೇನಪ್ಪ ನಾನು ಸಹನನ್ ಮ್ಯಾಗೆ ಗೂಬೆ ಕೂರ್ಸಕ್ಕೆ ಈಟೆಲ್ಲ ಹೇಳಿದ್ರು ಒಂದೇ ಒಂದು ಮಾತನಾಗೆ ಉಲ್ಟಾ ಹೊಡೆದ್ಬಿಟ್ಲಲ್ಲ. ದಂತವ್ ಹೇಳ್ದಂಗೆ ಸಾನಂತವ್ ಹೇಳ್ಬೇಡ, ಮನ್ಸಿಗೆ ನೋವು ಮಾಡ್ಕೊಂತಾಳೆ. ಅಯ್ಯಯ್ಯೋ ಇಲ್ಲ ಪುಟ್ಟಕ್ಕ, ನನ್ನ ಮನ್ಸಿಗೆ ಅನ್ಸಿದ್ದನ್ನ ಹೇಳ್ಬೇಕು ಅಂತ ಅನಿಸ್ತು, ಹೇಳ್ದೆ ಆಟೆಯ. ನಿನ್ಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಸಂಸ್ಬಿಡು. ಆಯ್ತು, ಒಲೆ ಮೇಲೆ ಬ್ಯಾಳ್ಗಿಕ್ಕಿವ್ನಿ ಬೆಂದೈತನ್ ನೋಡೋಕು. ಸರಿ ಪುಟ್ಟಕ್ಕ. ನಾನಿರೋ ವಿಷಯನ ಮುಚ್ಚಿಟ್ಟು ಮನೆಯವರೆಲ್ಲರಿಗೂ ಮೋಸ ಮಾಡ್ತಿದ್ದೀನಾ? ಒಂದು ವೇಳೆ ಸತ್ಯ ಹೇಳಿದ್ರೆ ಖಂಡಿತ ಇವ್ರು ಯಾರು ಮಗುನ ಉಳಿಸ್ಕೊಳ್ಳೋದಕ್ಕೆ ಒಪ್ಪಲ್ಲ. ಹಾಗೇನಾದರೂ ಆದರೆ ಗೊತ್ತಿದ್ದು ನಾನೇ ಮತ್ತೆ ಅತ್ತೆ ಜೀವಕ್ಕೆ ತೊಂದರೆ ಮಾಡ್ದಂಗಾಗತ್ತೆ. ನನ್ನ ವಿಷಯ ಮುಚ್ಚಿಟ್ಟು ಕೆಟ್ಟೋಳಾದರೂ ಪರವಾಗಿಲ್ಲ, ಇವರೆಲ್ಲರ ಕನಸು ನಿಜ ಆಗಬೇಕು.
ಮಗಳೇ ಏನ್ ಮಾಡ್ತಿದ್ಯಮ್ಮ? ಏನಿಲ್ಲಪ್ಪ, ಸ್ವಲ್ಪ ಸುಸ್ತಾಯ್ತು, ಅದಕ್ಕೆ ಬಂದು ಕೂತ್ಕೊಂಡೆ. ಸರಿ ತಗೋತೀನಿ. ಇವಾಗ ತಾನೇ ತಿನ್ನಲ್ಲ. ಬಸರಿ ಎಗ್ಸ್ರು 5 ನಿಮಿಷಕ್ಕೂ ಏನಾದ್ರು ತಿಂತಾನೆ ಇರ್ಬೇಕು. ತಗೋತೀನಿ. ಮಾಡು ಮಾಡು. ಮಗಳೇ ಆರೋಗ್ಯ ಹೇಗಿದೆಯಮ್ಮ? ನಿಮ್ ಮಗಳಿಗೆ ಏನಾಗತ್ತಪ್ಪ? ಚೆನ್ನಾಗೇ ಇದ್ದೀನಿ. ಹಾಗಲ್ಲಮ್ಮ, ಈ ಬಸರಿ ಆದ್ಮೇಲೆ ಸುಸ್ತು ವಾಂತಿ ಇದೆಲ್ಲ ಇದ್ದಿದ್ದೆ, ಅದಕ್ಕೆ ಹೇಗಿದೆಯಾ ಅಂತ ವಿಚಾರಿಸ್ದೆ. ನೀವೇನು ಆತಂಕ ಪಡ್ಬೇಡಿಯಪ್ಪ. ನಿಮ್ ಮಗಳಿಗೆ ಏನೇ ಆದ್ರೂ ಈ ಮಗುಗ್ ಮಾತ್ರ ಏನು ಆಗದಿರೋ ತರ ನಾನು ನೋಡ್ಕೋತೀನಿ. ಏನಮ್ಮ ಇದು? ನಾನು ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ರೆ ನಿನ್ನ ಮಗು ಬಗ್ಗೆ ಹೇಳ್ತಿದ್ಯಲ್ಲ. ಅಂದ್ರೆ ನನಗ್ ಸುಸ್ತಾಗಿ ಮಗುಗೇನಾದ್ರು ತೊಂದರೆ ಆಗುತ್ತೇನೋ ಅನ್ನೋ ಕಾಳಜಿಲ್ ಕೇಳ್ತಿದ್ದೀರಾ ಅಂತ ಅನ್ಕೊಂಡು ಹಾಗೆ ಹೇಳ್ದೆ ಅಪ್ಪ. ನನಗೆ ಆ ಮಗು ಎಷ್ಟು ಮುಖ್ಯನೋ ಅದಕ್ಕಿಂತ ನೀನು ಮುಖ್ಯ ಮಗಳೇ. ಜನಗಳಿಗೆ ಬಡ್ಡಿ ಮೇಲೆ ಆಸೆ ಇರ್ಬೋದು, ಆದರೆ ಅಸಲು ನಮ್ಮದು ಅನ್ನೋ ಕಾಳಜಿ ಜಾಸ್ತಿ ಇರುತ್ತೆ ಅಲ್ವಾ? ಅಪ್ಪ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಿಲ್ಲಮ್ಮ, ನಿನ್ನ ಮುಖದಲ್ಲಿ ಸಂತೋಷಕ್ಕಿಂತ ಆತಂಕನೇ ಜಾಸ್ತಿ ಕಾಣಿಸ್ತಾ ಇದೆ. ನೋಡು, ಏನೇ ಇದ್ರೂ ಮುಚ್ಚಿಡ್ಬೇಡ, ನನ್ನ ಹತ್ರ ಹೇಳ್ಕೊಮ್ಮ. ಈ ಅಪ್ಪನ ದೂರ ಮಾಡಬೇಡ. ಏನಾದ್ರು ಸಮಸ್ಯೆನಾ? ಅಯ್ಯೋ ಅಪ್ಪ, ನೀವೇನೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಲ್ಲಮ್ಮ, ನೀನು ಎಲ್ಲರೂ ಥರ ಇದ್ದಿದ್ರೆ ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. 10 ಜನರ ಆಸೆಗೋಸ್ಕರ ಒಬ್ಬರು ಜೀವ ಬಲಿ ಆಗ್ಬಾರ್ದಲ್ವಾ? ಅಪ್ಪ, ನಿಮ್ಮ ಮಗಳಿಗೆ 1 ಮಗು ಅಲ್ಲ, 10 ಮಗುನ ಹೇರೋ ಸಾಮರ್ಥ್ಯ ಇದೆ. ಡಾಕ್ಟರ್ ನನ್ನ ರಿಪೋರ್ಟ್ ನೋಡಿ ಎಷ್ಟು ಆಶ್ಚರ್ಯಪಟ್ರು ಗೊತ್ತಾ? ಹಾಗಿದ್ರೆ ನನಗೂ ಸಂತೋಷನಮ್ಮ. ಅಳಿಯಂದ್ರಿಗೆ ತಾಯಿ ಬರ್ತಿದ್ದಾಳೆ ಅನ್ನೋ ಸಂತೋಷ ಕೊಟ್ಟು ಹೆಂಡತಿ ಆರೋಗ್ಯ ಹಾಳಾಯ್ತು ಅಂತ ಕೊರಗೋದು ಬೇಡ ಅಂತ ನನ್ನ ಕಾಳಜಿ. ಹಾಗೆಲ್ಲ ಏನೂ ಇಲ್ಲಪ್ಪ. ನನ್ನ ಹತ್ರ ಇರೋದು ಸ್ನೇಹಕ್ಕೂ ಹೃದಯ, ಹೊಟ್ಟೆಲಿರೋದು ಅತ್ತೆ ಜೀವ. ಈ 2 ನನ್ನ ಜೊತೆ ಇರ್ಬೇಕಾದ್ರೆ ನನ್ನ ಬಂಡೆಗಿಂತ ಗಟ್ಟಿ. ಈಗ ನನಗೆ ನೆಮ್ಮದಿ ಆಯ್ತಮ್ಮ, ಸಂತೋಷವಾಯಿತು. ಸರಿಯಪ್ಪ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹಾಂ ಸರಿನಮ್ಮ, ಇನ್ನೊಂದು ತಿನ್ಬಿಡು. ಆಯ್ತು, ರೆಸ್ಟ್ ಮಾಡು. ಆಯ್ತು, ನನಗೆ ಕ್ಷಮಿಸ್ಬಿಡಿಯಪ್ಪ. ನಿಮ್ಮ ಮಗಳಿಗೆ 1 ಮಗುನ ಇರೋ ಶಕ್ತಿನೂ ಇಲ್ಲ.